ಮಾಡಿ ಅಪ್ಪ. ಇನ್ನೊಂದು ವಿಶೇಷ ಏನು ಗೊತ್ತಾ, ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ಗೆ ಅಡುಗೆಯನ್ನು 100ರಿಂದ 150 ಜನಕ್ಕೆ ಮಾಡಿದ್ದೀವಿ. ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಅಮ್ಮನೇ ಅಡುಗೆ ಮಾಡ್ತಾರೆ, ಹೆಲ್ಪಿಗೆ ನಾನು ಇರ್ತೀನಿ, ಆಮೇಲೆ ನಮ್ಮ ಇಟ್ಟಮ್ಮನ ಹೆಂಡತಿ ಇರ್ತಾರೆ. ಹೀಗೆ ನಾವೆಲ್ಲರೂ ಸೇರ್ಕೊಂಡು ಅಡುಗೆಯನ್ನು ಮಾಡ್ತೀವಿ. ಇನ್ನು ಜಾಸ್ತಿ ಜನ ಆಗ್ತಾರೆ, ದೊಡ್ಡ ದೊಡ್ಡ ಫಂಕ್ಷನ್ ಅಂತಂದಾಗ ಮಾತ್ರ ಹೊರಗಡೆಯಿಂದ ಜನಗಳನ್ನ ಕರೆಸ್ತೀವಿ ಅಡುಗೆ ಮಾಡೋದಕ್ಕೆ ಅಂತ. ಆಮೇಲೆ ಇವತ್ತು ಏನೇನೆಲ್ಲ ನಾವು ಅಡುಗೆನ ಮಾಡಿದ್ದೀವಿ ಅಂತಂದರೆ, ಮೊಳಕೆ ಅಂದರೆ ಪಚ್ಚಸರು ಕಾಳಿಂದ ಮೊಳಕೆ ತರಿಸಿ ಮೊಳಕೆ ಕಾಳು ಸಾರು ಮಾಡಿದ್ದೀವಿ. ಆಮೇಲೆ ಒಂದಿಷ್ಟು ತರಕಾರಿಗಳನ್ನೆಲ್ಲ ಹಾಕಿ ಹುಳಿ ಸಾಂಬಾರನ್ನು ಮಾಡಿದ್ದೀವಿ. ಆಮೇಲೆ ಗೋಧಿ ಕಡಿಯ ಪಾಯಸ ಮಾಡಿದ್ದೀವಿ. ಆಮೇಲೆ ಸೌತೆಕಾಯಿಯ ಮೊಸರು ಗೊಜ್ಜು, ಹೀಗೆ ಒಂದಿಷ್ಟು ಅಡುಗೆಗಳನ್ನೆಲ್ಲ ಮಾಡಿದ್ದೀವಿ. ನನಗೆ ಪ್ರತಿಯೊಂದದ್ದು ಕೂಡ ವಿಡಿಯೋವನ್ನು ಮಾಡ್ಕೊತ ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲಾಗಿತ್ತು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟನ್ನು ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ, ಅದು ನಿಮಗೋಸ್ಕರ. ಸ್ವೀಟಲ್ಲಿ ನನ್ನ ಫೇವ್ರೇಟ್ ಕಡಲೆಬೇಳೆಯಿಂದ ಹಯಗ್ರೀವ ಮಾಡಿದ್ವಿ. ಹೀಗೆ ಒಂದಿಷ್ಟು ಅಡುಗೆಗಳೆಲ್ಲನೂ ಇದ್ವು. ಅಮ್ಮ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಯಾವ ರೀತಿ ಅಡುಗೆ ಮಾಡ್ತಾರೆ ಹಾಗೆ ಅಡುಗೆಗಳ ರೆಸಿಪಿಯನ್ನು ಶೂಟ್ ಮಾಡುವಂಥ ಮನಸ್ಸಿತ್ತು ನನಗೆ. ಆದರೆ ಬ್ಯುಸಿಯಲ್ಲಿ ಮತ್ತು ಕೆಲಸದ ಒತ್ತಡಗಳಲ್ಲಿ ಇದು ಯಾವುದನ್ನೂ ಮಾಡೋದಕ್ಕೆ ಆಗಲಿಲ್ಲ. ಬೇರೆಯವರ ಅಂದರೆ ವಿಡಿಯೋ ಮಾಡೋದಕ್ಕೇ ಬೇರೆ ಜನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವ್ರ ಹತ್ರ ಆರಾಮಾಗಿ ಶೂಟ್ ಮಾಡಿಸ್ತಾ ನಾನು ಹೆಲ್ಪ್ ಮಾಡ್ತಾ ಇರ್ತಿದ್ದೆ. ಆದರೆ ಆಗಿಲ್ಲ, ಮುಂದೆ ಇನ್ನೂ ಟೈಮ್ ಉಂಟು, ಅವತ್ತಿನ ದಿನ ಎಲ್ಲ ಮಾಡುವಂಥ ಪ್ಲ್ಯಾನಲ್ಲಿ ಇದ್ದೀನಿ. ಮತ್ತು ಚಿಕ್ಕ ಫಂಕ್ಷನ್ ಇರಲಿ ದೊಡ್ಡ ಫಂಕ್ಷನ್ ಇರಲಿ ಪ್ರತಿಯೊಬ್ಬರ ಮನೆಯಲ್ಲೂ ತಯಾರಿಗಳು ಮಾತ್ರ ಜೋರಾಗಿ ಇರುತ್ತೆ. ಅಡುಗೆ ತಯಾರಿ, ಪೂಜೆ ತಯಾರಿ, ಹೀಗೆ ಪ್ರತಿಯೊಂದ್ರದ್ದು ತಯಾರಿಗಳು ಮಾತ್ರ ಜೋರಾಗಿ ಇರುತ್ತೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ತಯಾರಿಗಳೆಲ್ಲ ಭರ್ಜರಿಯಾಗಿ ನಡೀತು. ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಾಯಿತು. ನಾವು ಪ್ರತಿ ವರ್ಷ ನವರಾತ್ರಿಗೂ ಬೆಳಿಗ್ಗೆ ಮೊದಲೇ ಎದ್ದು ಅಂದರೆ ಬೆಳಗು ಜಾವ 3 ಗಂಟೆ 4 ಗಂಟೆನೇ ಇಂದನೇ ಅಡುಗೆನ ಶುರು ಮಾಡಿಕೊಂಡು 11-11:15 ಒಳಗಡೆಗೆ ಅಡುಗೆನ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅದಾದಮೇಲೆ ದೇವಸ್ಥಾನದಲ್ಲಿ ವಿಶೇಷ ನವರಾತ್ರಿ ಪೂಜೆ ಇರೋದ್ರಿಂದ ನಮ್ಗೆ ಅಲ್ಲಿ ಟೈಮ್ ಬೇಕಾಗ್ತದೆ. ಅಲ್ಲೇ ನಾವು ಮುತ್ತೈದೆಯರಿಗೆಲ್ಲ ಅರಿಶಿಣ ಕುಂಕುಮ ಕೊಡೋದಾಗಿರೋದ್ರಿಂದ ಜಾಸ್ತಿ ಸಮಯ ದೇವಸ್ಥಾನದಲ್ಲಿ ಆಗಿರೋದ್ರಿಂದ ಬೆಳಿಗ್ಗೆ ಮೊದಲೇ ನಾವು ಅಡುಗೆನ ಮುಗಿಸ್ತೀವಿ. ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಟೈಮಲ್ಲಿ ಕಸಿ ಬಿಸಿ ಆಗುತ್ತೆ. ನೋಡಿ, ನಮ್ಮನೆ ಪೂಜೆಗೆ ಮಾಡ್ತಿರುವಂಥ ಅಡುಗೆಗೆ ಮೊಳಕೆ ಸಾರು ಮಾಡಿದ್ವಲ್ಲ, ಅದಕ್ಕೆ ಮೊಳಕೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಬೇರಲಸನಕಾಯಿ, ಕೊಯ್ಲಿ ಫ್ಲವರ್, ಹಾಗೆ ಸಾನ್ಬಾಳೆಕಾಯಿ, ಸುವರ್ಣಗಡ್ಡೆ ಈ ಥರದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗ್ತದೆ. ನಾವು ಕೂಡ ಹಾಗೇನೆ ಮಾಡಿದ್ವಿ. ಅದಾದಮೇಲೆ ಬೆಳಿಗ್ಗೆ ನಮ್ಮ ಮನೇಲಿ ಪೂಜೆ ಎಲ್ಲ ಇದ್ದವಾಗ ಅವಲಕ್ಕಿ ಈ ಥರದನ್ನೆಲ್ಲ ಮಾಡೋದು ತುಂಬ ಕಡಿಮೆ. ಇಡ್ಲಿಯನ್ನು ಮಾಡಿಬಿಡ್ತೀವಿ, ರವೆ ತರಿಸಿ ಉದ್ದನ ಅರ್ದು ಇಡ್ಲಿನ ಮಾಡ್ತೀವಿ. ಹಾಗೆ ಇಡ್ಲಿ ಕೂಡ ತುಂಬ ಸ್ಮೂತಾಗಿತ್ತು. ಇದು ಅಕ್ಕಿ ರವೆ ಅಲ್ಲ, ಗೋಧಿ ರವದಿಂದ ಮಾಡಿರುವಂಥದ್ದು. ತುಂಬ ರುಚಿಯಾಗಿತ್ತು, ಹಾಗೆ ಸಾಫ್ಟಾಗಿ ಅಷ್ಟು ಚೆನ್ನಾಗಾಗಿತ್ತು. ಹಾಗೆ ಈ ಥರದೊಂದು ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೆ, ಅದನ್ನು ತೋರಿಸೋದಕ್ಕೆ ನಿಮಗೆ ಈಸಿ ಆಯಿತು. ಈ ಥರದ್ರಲ್ಲಿ ನಮ್ಮ ಇವತ್ತಿನ ಪೂಜೆಗೆ ಅಡುಗೆಗಳು ನಡೀತು. ಅವಲಕ್ಕಿಯನ್ನೆಲ್ಲ ಮಾಡಿದರೆ ಬೇಗ ಹಸಿವಾಗ್ಬಿಡ್ತದೆ, ಹಾಗಾಗಿ ಇಡ್ಲಿಯನ್ನೆಲ್ಲ ಮಾಡಿದರೆ ಸ್ವಲ್ಪ ಹೊತ್ತು ಹಸಿವು ನಿಲ್ತದೆ. ಹಾಗಾಗಿ ಈ ಥರ ತಿಂಡಿಯನ್ನು ಮಾಡ್ತೀವಿ. ಅದಾದಮೇಲೆ ದೊಡ್ಡ ಕಡಲೆ, ಆಮೇಲೆ ತೊಂಡೆಕಾಯಿ ಹಾಕಿ ಗರಂ ಮಸಾಲ ಹಾಕಿ ಮಸಾಲ ಸುಕ್ಕವನ್ನು ಮಾಡಿದ್ವಿ. ಅದು ಈ ರೀತಿಯಾಗಿತ್ತು ನೋಡಿ. ಲಾಸ್ಟಲ್ಲಿ ತಿರ್ಸ್ತಾ ಇರುವಾಗ ನಾನು ಒಂದು ವಿಡಿಯೋ ಕ್ಲಿಪ್ಪನ್ನು ತಗೊಂಡಿದ್ದೆ ಆಯಿತಾ. ಅದಾದಮೇಲೆ ಮತ್ತೆ ನನಗೆ ಯಾವುದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಡುಗೆ ಬಗ್ಗೆ. ಇದೇನು ಲಾಸ್ಟ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಮನೇಲಿ ನವರಾತ್ರಿ ಹಬ್ಬ, ಹಾಗಾಗಿ ದೇವಸ್ಥಾನದಲ್ಲೆಲ್ಲ ವಿಶೇಷ ಪೂಜೆ ಉಂಟು. ಬೆಳಿಗ್ಗೆ 4 ಗಂಟೆಗಿದ್ದು ನಾನು, ಅಮ್ಮ ಮತ್ತು ಇಟ್ಟಮ್ಮನ ಹೆಂಡತಿ ಅಡುಗೆಯನ್ನು ಮಾಡಿ ಮುಗಿಸಿದ್ವಿ. 11:15 ಒಳಗಡೆ ಅಡುಗೆಯನ್ನು ಮುಗಿಸಿ ಆಮೇಲೆ ಈಗ ಪೂಜೆಗೆಲ್ಲ ತಯಾರಿಯಾಗಿ ಪೂಜೆ ಆಗೋದಷ್ಟೇ ಬಾಕಿ ಉಂಟು. ಮತ್ತು ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಗಮ್ಮತ್ತು ಮಾಡಿದ್ದೀವಿ ಅಂತ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ಇವತ್ತಿನ ವಿಡಿಯೋವನ್ನು ನೋಡಿ. ಮತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ, ನಮ್ಮನೆ ಸುಂದ್ರಿ ಕರು ಹಾಕೋದಕ್ಕೆ ಬಂದಿದ್ದಾಳೆ. ಇವತ್ತು ನಾಳೆ ಇಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಂತ ಟೈಮ್ ಎಣಿಕೆ ಆಗ್ತಾಯಿದೆ. ಹಾಗಾಗಿ ಸುಂದರಿ ಆರಾಮಾಗಿ ಕರು ಹಾಕಿದರೆ ಸಾಕು. ಅದೊಂದು ನೀವೆಲ್ಲರೂ ಕೂಡ ಬೇಡ್ಕೊಳ್ಳಿ ಆಯಿತಾ. ಸುಂದರಿ ಆರಾಮಾಗಿ ಕರು ಹಾಕಿ ಯಾವುದು ಕೂಡ ತೊಂದರೆ ಆಗದೆ ಇರೋ ರೀತಿ ಆಗಲಿ. ನಾವು ಕೂಡ ದೇವಸ್ಥಾನದಲ್ಲೆಲ್ಲ ಹೇಳಿಕೆ ಮಾಡ್ಕೊಂಡಿದ್ದೀವಿ. ಅವಳು ಕರು ಹಾಕಿದ ನಂತರ ತುಪ್ಪ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಡೋದು, ಆಮೇಲೆ ತುಪ್ಪದಲ್ಲಿ ದೇವರಿಗೆ ಸುಟ್ಟವು ಪೂಜೆಯನ್ನು ಕೊಡೋದು, ಹೀಗೆ ವಿಶೇಷ ಪೂಜೆಯನ್ನು ಹೇಳ್ಕೊಂಡಿದ್ದೀವಿ. ಈಗ ನನ್ನ ಮಾತು ಕೇಳ್ಕೊಂಡು ಸಿಂಗರಿ ಗೊಬ್ಬೆ ಹೊಡಿತಿದ್ದಾಳೆ. ಇನ್ನು ಪೂಜೆ ಕಡೆಯಿಂದ ಹೋಗಬೇಕು.
ಹಾಗೆ ಇವಾಗ ತುಂಬ ಜನ ದೇವಸ್ಥಾನಕ್ಕೆಲ್ಲ ಹೋಗಾಯಿತು. ನಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಅಂತೆಲ್ಲ ನಿಮಗೆ ತೋರಿಸ್ಕೊಟ್ಟು ನಾನು ಕೂಡ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಮತ್ತು ಅವತ್ತು ಆನ್ಲೈನಿಂದ ತರಿಸ್ಕೊಂಡಿರುವಂಥ ಕುರ್ತಾವನ್ನು ಫಿಟ್ಟಿಂಗ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ? ನಾನಂತೂ ಬಿಡಿ ಸಿಂಪಲ್ಲಾಗಿ ಒಂದು ಕ್ರೀಮ್ ಹಚ್ಕೊಂಡು ಹಾಗೆ ಬಾಚ್ಕೊಂಡು ಮುಡಿಯನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಿಕ್ಕಾಪಟ್ಟೆ ಶೆಕೆ ನೋಡಿ ಹಿಂಗೆ ಬೆವರು ಇಳೀತಿದೆ ಅಂತಂದರೆ ಇದೇ ಥರ ಒಂಥರ ಉರಿ ಬಿಸಿಲಪ್ಪ. ಎಂತಕ್ಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ಗುಡುಗು ಮಿಂಚು ಮಳೆ ಶುರುವಾಗ್ತದೆ. ಏನಂತಂದರೆ ಮಧ್ಯಾಹ್ನದ ನಂತರ ಪ್ರತಿದಿನವೂ ಮಳೆ ಇರ್ತದೆ ನೋಡಿ. ಇವತ್ತು ಇರ್ಬೋದು. ಶೆಕೆ ಆಗ್ತಿರೋದಕ್ಕೆ ಇವತ್ತಂದರೆ ಫಿಕ್ಸ್ ಮಳೆ ಇದ್ದೇ ಇರ್ತದೆ ಅನಿಸ್ತತೆ. ಇನ್ನು ಸಿಂಗಾರಿ ಒಂದು ರೌಂಡ್ ಮಾತಾಡ್ಸ್ಕೊಂಡು ನಾನು ಯಾರೆಲ್ಲ ಬಂದಿರೋ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇವಳು ಎಂಥ ಗೊಬ್ಬೆ ಹಾಕೋದು ಅಂತೀರಿ ಪಾಪ. ನೋಡಿ ನಮ್ಮನೆ ಸುಂದರಿ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾಳೆ ಇವಳು. ಹಿಂದೂ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಂತ ಇದ್ದಾಳೆ ಕರು ಹಾಕೋದಕ್ಕೆ. ಆಮೇಲೆ ಚಂದು, ಆಮೇಲೆ ಸಿಂಗಾರಿಗೆ ಫುಲ್ ಕಡಿಮೆ ಆಗಿದೆ. ಈಗ ಹೊಸ ಚರ್ಮ ಬಂದಿದೆ ನೋಡಿ, ಫುಲ್ ಕಡಿಮೆ ಆಗಿದೆ. ಒಂಥರ ಫಂಗಸ್ ಆಗಿಬಿಟ್ಟಿತ್ತು ಅವಳಿಗೆ ಸ್ಕಿನ್ ಮೇಲೆ. ಈಗ ಕಡಿಮೆ ಆಗಿದೆ. ಅವರಿಗೆ ಹಸಿ ಹುಲ್ಲು ಹಾಕಿ ನಾನು ಹೊರಡೋದು. ನೋಡಿ ಈಗ ನಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಅಂತ. ಅಜ್ಜಪ್ಪ ಬಂದಿದ್ದಾರೆ. ಅಜ್ಜಪ್ಪ ಹಾಯ್. ಅಪ್ಪ ಹಾಯ್. ಅಪ್ಪನ ಸುದ್ದಿ ಎಟ್ಟು ಕೇಳ್ತಾವ್ರೆ ಗೊತ್ತದಿಯಾ? ಅಪ್ಪ ಹಾಯ್ ಮಾಡು. ಅಪ್ಪನ ಸವಾರಿ ಯಾವಾಗ ಬಂದಂಗಾಯ್ತು ಹೇಳ್ಬೇಕು ನೀವೇ, ನಮಗೆ ಗೊತ್ತಾಗೋದಿಲ್ಲ. ಇವತ್ತು ಬರಲಿಲ್ವಾ? ಕಡಿಗ ಸುದ್ದಿ ಕಡಿಗೆ ಮಾತಾಡ್ಬೇಕಾ? ಇವರು ನಮ್ಮ ರೂಪಕ್ಕ. ಹಾಯ್ ರೂಪಕ್ಕ. ಶಿರಾಲಿ ದೊಡ್ಡಮ್ಮನ ಮಗಳು. ಆಮೇಲೆ ಶಿರಾಲಿ ದೊಡ್ಡಮ್ಮಲಿದ್ದಾರೆ. ಶಿರಾಲಿ ದೊಡ್ಡಮ್ಮನ ಮಗಳು ನಮ್ಮ ರೂಪಕ್ಕ. ಆಯಿತಾ? ಹಾಯ್ ರೂಪಕ್ಕ. ಇವನು ಬಂದು ಕೌಶಿಕ್, ನಮ್ಮ ಚಿಕ್ಕೋಳಿ ದೊಡ್ಡಮ್ಮನ ಮೊಮ್ಮಗ. ದಿವ್ಯಾ ಹಾಯ್ ಮೇಡೆ. ರೂಪಕ್ಕನ ಮಗಳು. ಪೊಮ್ಮ ಬರ. ಪೊಮ್ಮ ಬಾ. ಪೊಮ್ಮ ಹಾಯ್. ಇಲ್ಲೇ ಬಂದೆ ನಾನು. ಇಟ್ಟಮ್ಮವನ ಮಗ. ಕಡೆಗೆ ಸುದ್ದಿ ಎಂಥ ಕೆಲಸ ಮಾಡ್ತಿದ್ದೀಗ? ಎಲ್ಲಿ? ಸೂಪರ್, ಆಲ್ ದ ಬೆಸ್ಟ್. ನೋಡಿ ಬೇಕಿ ಬಂದೇನೆ. ಬೇಕಿ ಈಗ ನಮ್ಮ ಬೇಬಕ್ಕ ಮತ್ತು ಬೇಬಕ್ಕನ ಮಗರ ಆಗಮನ ಆಗ್ತಾ ಉಂಟು. ಮಾದನಿಗಿರಿ ಅಕ್ಕ ಮತ್ತು ಮಗ. ಹೇಳ್ಕೊಡ್ತೆ. ಹೈಸ್ಕೂಲ್ ಹುಡುಗ ಬೈಕ್ ಹೊಡಿತಿದ್ದಾನೆ ಹೇಳಿ. ಎಲ್ಲಿಡ್ತೀಯಾ? ಅವ್ಳು ಸೈಡ್ಗಿಡು ಅಥವಾ ಚಿಗದರ್ ತಗೊಂಡು ಹೋಗ್ತಾಯಿತ್ತು. ನೋಡಿ ನಮ್ಮ ಬೇಬಕ್ಕ ಬರ್ತಾ ಇದ್ದಾರೆ. ಹಾಯ್ ಬೇಬಕ್ಕ. ಹಾಯ್ ಮಾಡಿ ಅಪ್ಪ.
ದಿವಸ ಪೂಜೆ ಎಲ್ಲ ಚೆನ್ನಾಗಾಯಿತು. ಈಗ ಸಂಜೆ ಒಂದು 6 ಗಂಟೆಗೆ ಬಂತು ಮತ್ತು ಇನ್ನು ಜನಗಳೆಲ್ಲ ಬರ್ತಾಯಿದ್ದಾರೆ. ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ತೆಂಗಿನಕಾಯಿಯನ್ನೆಲ್ಲ ಕೊಟ್ಟು ಊಟಕ್ಕೆ ಬಡಿಸೋದು ಈ ಥರ ಕೆಲಸಗಳೆಲ್ಲ ಇದ್ದದ್ದೇ. ಇನ್ನು ನಮ್ಮಂದೆಲ್ಲ ಜನ ಇದ್ದಾರೆ ನೋಡಿ, ಎಲ್ಲರೂ ಕೂಡ ಸೇರ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನಾನಂತೂ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದೀನಿ. ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಯಿತಾ? ಐಟಮ್ಗಳೆಲ್ಲ ಏನೇನು ಮಾಡಿದೀವಿ ಅಂತ ಕೆಲವೊಂದನ್ನು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಇರೋದಷ್ಟನ್ನೆಲ್ಲ ತೋರಿಸ್ತೀನಿ ಆಯಿತಾ. ಹಾಗೆ ಮತ್ತು ಇವತ್ತಿನ ಬ್ಲಾಗ್ ಏನು ಅನ್ನಿಸ್ತು ಅನ್ನೋದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.